ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದ ಅಂತ ಸರಣಿಯಲ್ಲಿ ಪಾಪ ಕ್ಷಮಾಪಣೆಯ ನಿಶ್ಚಯ, ಭರವಸೆ ಮತ್ತು ಪ್ರಾರ್ಥನೆ ಕುರಿತಾಗಿ ತಿಂಗಳು ನಾವು ಧ್ಯಾನಿಸ್ತಿರುವಲ್ಲಿ ಈ ಮುಂಜಾನೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 41ರಿಂದ 43. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 41ರಿಂದ 43. ಆಗ ಯೇಸು ಒಬ್ಬ ಸಾಹುಕಾರನಿಗೆ 2 ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದ್ದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದ್ದಕ್ಕೆ ಸೀಮೋನನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸ್ತೇನೆ ಅಂದನು. ಯೇಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದಿ ಎಂದು ಹೇಳಿ ಆ ಹೆಂಗಸನ ಕಡೆಗೆ ತಿರುಗಿಕೊಂಡು ಈ ವಾಕ್ಯಗಳನ್ನ ಧ್ಯಾನಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರಾತ್ಮನು ತಾನೇ ಆತನು ಬೋಧಕನಾಗಿರುವಲ್ಲಿ ಆತ ನಮಗೆ ಬೋಧಿಸಲಿ ಮತ್ತು ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ನಾವು ಓದಿದಂಥ ಈ ವಾಕ್ಯದ ಭಾಗದಲ್ಲಿ ಒಂದು ಘಟನೆ ಇದೆ. ಈ ಘಟನೆ ಯೇಸು ಕ್ರಿಸ್ತನನ್ನು ಒಬ್ಬ ಫರಿಸಾಯನು, ಅಂದರೆ ಮೋಶೆ ಧರ್ಮಶಾಸ್ತ್ರವನ್ನು ಚಾಚೂ ತಪ್ಪದೆ ಪಾಲಿಸುವ ಒಂದು ಗುಂಪದು, ಅಕ್ಷರಶಃ ಕೈಕೊಳ್ಳಬೇಕೆಂಬುದಾಗಿ ವೈರಾಗ್ಯದಿಂದ ನಿಂತ ಒಂದು ಗುಂಪದು. ಸರಿ, ಫರಿಸಾಯರಲ್ಲಿ ಒಬ್ಬನು ಯೇಸುವನ್ನು ಔತಣಕ್ಕೆ ಕರೀತಾನೆ. ಯೇಸು ಅದನ್ನು ಆ ಆಹ್ವಾನವನ್ನು ಸನ್ಮಾನಿಸ್ತಾನೆ. ಔತಣಕ್ಕೆ ಆತನು ಅವರ ಮನೆಗೆ ಹೋಗಿ ಆತನ ಮೇಜಿಗೆ ಒರಗ್ತಾನೆ. ಒಂದು ವೇಳೆ ಅವನ ಅನೇಕ ಗಣ್ಯರನ್ನು ಆ ಭೋಜನಕ್ಕೆ ಕರೆದಿರಲಿಕ್ಕೆ ಸಾಧ್ಯ. ಸಹಜವಾಗಿ ಶಿಷ್ಯರು ಅಲ್ಲಿ ಊಟದ ಮೇಜಿಗೆ ಹೊರಗಿದ್ದಾರೆ. ಪುರುಷ ಪ್ರಧಾನವಾದ ಸಮಾಜದಲ್ಲಿ ಇದ್ದಕ್ಕಿದ್ದ ಹಾಗೆ ಆಹ್ವಾನವಿಲ್ಲದ ಒಬ್ಬ ಸ್ತ್ರೀ ಆ ಔತಣದ ಶಾಲೆಗೆ ಪ್ರವೇಶಿಸ್ತಾಳೆ. ಬಹಳ ಆಶ್ಚರ್ಯವೆಂಬಂತೆ ಎಲ್ಲರೂ ನಿಲುವಂಗಿ ಧರಿಸಿದವರೇ, ಎಲ್ಲರೂ ಗಡ್ಡ ಬಿಟ್ಟವರೇ, ನೋಡಲಿಕ್ಕೆ ಹೆಚ್ಚು ಕಡಿಮೆ ಪ್ರತಿಯೊಬ್ಬರ ನೋಟವು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿರಲಿಕ್ಕೆ ಸಾಧ್ಯ. ಅದಕ್ಕೆ ನೇರ ಯೇಸು ಮೇಜಿಗೆ ಹೊರಗಿದ್ದ ಭಾಗಕ್ಕೆ ಬಂದು ಯೇಸುವಿನ ಹಿಂಬದಿಯಲ್ಲಿ ನಿಂತು ಆಕೆ ತನ್ನ ಕಣ್ಣೀರುಗಳಿಂದ ಆಕೆ ಮಾನಸಾಂತರ ಪಡುತ್ತಾ ಆ ಕಣ್ಣೀರನ್ನು ತನ್ನ ಕಣ್ಣೀರಿನಿಂದ ಯೇಸುವಿನ ಪಾದವನ್ನು ತ್ಯಾವ ಮಾಡುತ್ತಾ ತನ್ನ ನೀಳ ಕೂದಲುಗಳಿಂದ ಆತನ ಪಾದವನ್ನು ಒರೆಸುತ್ತಾ ಮತ್ತು ತಾನು ತಂದಿದ್ದ ಸುಗಂಧ ತೈಲದ ಭರಣಿಯನ್ನು ಆತನ ಪಾದಗಳಿಗೆ ಹಚ್ಚುತ್ತಾ ಇರುವಲ್ಲಿ ಯೇಸುವಿನ ಊಟಕ್ಕೆ ಆಹ್ವಾನಿಸಿದ ಫರಿಸಾಯನು ಈ ದೃಶ್ಯವನ್ನು ಕಾಣುತ್ತಲೇ ಯೇಸು ಕ್ರಿಸ್ತನ ಕುರಿತಾಗಿ ಆತನು ಒಂದು ವಿಧದಲ್ಲಿ ಸಂಶಯ ಪಡ್ತಾನೆ. ಏನದು ಸಂಶಯ? ಇಲ್ಲಿ ಬರೆದರೆ 39ನೇ ವಚನದಲ್ಲಿ, ಆದರೆ ಆತನನ್ನು ಊಟಕ್ಕೆ ಕರೆದ ಫರಿಸಾಯನು ಇದನ್ನು ಕಂಡು, ಇವಳು ದುರಾಚಾರಿ, ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಇಂಥವಳೆಂದು ತಿಳಿದುಕೊಳ್ಳುತ್ತಿದ್ದನು ಅಂದುಕೊಂಡನು. ಆ ಊಟಕ್ಕೆ ಕರೆದಿದ್ದ ವ್ಯಕ್ತಿ ಯೇಸುವಿನ ವಿಷಯದಲ್ಲಿ ಈ ರೀತಿಯಾಗಿ ಭಾವಿಸ್ತಾನೆ. ಯೇಸು ಪ್ರವಾದಿಯಾಗಿದ್ದರೆ ಈಕೆ ದುರಾಚಾರ ಎಂಬುದಾಗಿ ತಿಳ್ಕೊಳ್ತಿದ್ದ ಎಂಬುದಾಗಿ ಸಂಶಯ ಪಡ್ತಾನೆ. ಪ್ರೇರೆ, ದೇವರ ಪ್ರಸನ್ನತೆ ಮೊನ್ನೆ ದಿವಸ ಧ್ಯಾನಿಸಿದ್ದೇವೆ. ದೇವರ ಪ್ರಸನ್ನತೆ ಪಾಪಿಗಳನ್ನು ಆಕರ್ಷಿಸುವ ಪ್ರಸನ್ನತೆ, ಶಿಕ್ಷಿಸುವುದಕ್ಕಾಗಿ ಅಲ್ಲ, ಮಾನಸಾಂತರ ಪಡುವಂತೆ, ಪಾಪದ ನಿಮಿತ್ತ ದೇವರಿಂದ ದೂರ ಇರುವವರು ತಿರುಗಿ ದೇವರನ್ನು ಸೇರಿಕೊಳ್ಳುವಂತೆ ದೇವರ ಕಡೆಗೆ ಆಕರ್ಷಿಸುವ ಪ್ರಸನ್ನತೆ. ಲೂಕನ ಸುವಾರ್ತೆ ಓದುವಾಗ ಇದೊಂದು ಬಹಳ ಸ್ಪಷ್ಟವಾಗಿ ಅರ್ಥವಾಗುವಂಥ ವಿಷಯ. ಹಾಗಾದರೆ ಪುರುಷ ಪ್ರಧಾನವಾದ ಸಮಾಜದಲ್ಲಿ ಆಹ್ವಾನವಿಲ್ಲದ ಒಬ್ಬ ಸ್ತ್ರೀ ಸರಿಯಾಗಿ ಯೇಸುವಿನ ಬಳಿಗೆ ಆಕರ್ಷಿಸಲ್ಪಟ್ಟಿದ್ದಾಳೆ, ಯೇಸು ಕ್ರಿಸ್ತನ ಕಡೆಗೆ ಸೆಳೆಯಲ್ಪಟ್ಟಿದ್ದಾಳೆ. ಅಷ್ಟು ಪುರುಷರಲ್ಲಿ ಆಕೆ ಯಾರ ಬಳಿ ಹೋಗಿ ಆಳ್ತಾ ಇಲ್ಲ, ಸರಿಯಾಗಿ ಯೇಸು ಕ್ರಿಸ್ತನ ಪಾದದ ಬಳಿ ಆಕೆ ಗೋಳಾಡ್ತಿದ್ದಾಳೆ, ಯೇಸುವನ್ನು ಸನ್ಮಾನಿಸ್ತಿದ್ದಾಳೆ. ಆಗ ಯೇಸು ಈಗ ಆತನ ಆ ಫರಿಸಾಯನ ಆಲೋಚನೆಗೆ ಪ್ರತಿಯಾಗಿ ಮಾತನಾಡ್ತಾ ಈ ಸಂಗತಿಯನ್ನು ಹೇಳ್ತಾನೆ. ಹೇಗಂತ ಹೇಳಿದ್ರೆ, ಒಬ್ಬ ಸಾಹುಕಾರನಿದ್ದಂತೆ ಅವನು 2 ಸಾಲಗಾರರಂತೆ. ಅವರಲ್ಲಿ ಒಬ್ಬನು 500 ರೂಪಾಯಿನ ಕೊಡಬೇಕು, ಇನ್ನೊಬ್ಬನು 50 ರೂಪಾಯಿನ ಕೊಡಬೇಕು. ಆದರೆ ಇಬ್ಬರಿಗೂ ಸಾಲ ತೀರಿಸಲಿಕ್ಕೆ ಸಾಮರ್ಥ್ಯ ಇಲ್ಲದ್ರಿಂದ ಸಾಹುಕಾರನ ಅವ್ರನ್ನ 2 ಸಾಲವನ್ನು ಮನ್ನಾ ಮಾಡ್ತಾನೆ. ಈಗ ಯೇಸು ಪ್ರಶ್ನೆ ಕೇಳ್ತಾನೆ ಆ ಫರಿಸಾಯನಿಗೆ, ಹಾಗಾದರೆ ಇವರಿಬ್ಬರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಿದ್ದಿರಬಹುದು ಅಥವಾ ಪ್ರೀತಿಸಲಿಕ್ಕೆ ಸಾಧ್ಯ? ಈ ಪ್ರಶ್ನೆಗೆ ಭಾಳ ಸುಲಭವಾಗಿ ಯೇಸುವನ್ನು ಔತಣಕ್ಕೆ ಕರೆದ
ಆ ವ್ಯಕ್ತಿ ಫರಿಸಾಯನು ಸುಲಭವಾಗಿ ಉತ್ತರ ಕೊಡ್ತಾನೆ 43ರಲ್ಲಿ, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೆಂದು ಭಾವಿಸ್ತೇನೆ. ಯೇಸು ಅದನ್ನು ಒಪ್ತಾನೆ. ಯೇಸು ಅವನಿಗೆ ನೀನು ಸರಿಯಾಗಿ ತೀರ್ಪು ಮಾಡಿದ್ದೆ ಎಂದು ಹೇಳ್ತಾನೆ. ಪ್ರೇರೆ, ಇಲ್ಲಿ ನಮಗಿರುವಂಥ ದೊಡ್ಡ ಸಂದೇಶ, ಅಧಿಕವಾಗಿ ಪಾಪ ಮಾಡಿದವರು ಅವರ ಪಾಪಗಳು ಕ್ಷಮಿಸಲ್ಪಟ್ಟಾಗ ಅವರು ವಿಪರೀತವಾಗಿ ದೇವರ ಕಡೆಗೆ ತಿರುಗಿಕೊಂಡು ದೇವರನ್ನು ಸನ್ಮಾನಿಸ್ತಾರೆ, ದೇವರ ಕಾರ್ಯಗಳಲ್ಲಿ ನಿರತರಾಗ್ತಾರೆ. ಹೇಗೆಲ್ಲ ಸಾಧ್ಯವೋ ಹಾಗೆ ಕರ್ತನಾದ ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸೋದಕ್ಕೆ ತಮ್ಮನ್ನು ಒಪ್ಪಿಸಿಕೊಡ್ತಾರೆ. ಎಷ್ಟೋ ಘಟನೆಗಳು, ಲಕ್ಷವಲ್ಲ ಕೋಟಿಗಟ್ಟಲೆ ಉದಾಹರಣೆಗಳು ನಮಗೆ ಸಿಗ್ತದೆ. ಒಂದು ವೇಳೆ ಸತ್ಯವೇದದಲ್ಲಿ ಒಂದು ದೊಡ್ಡ ಉದಾಹರಣೆ ಶ್ರೇಷ್ಠ ಅಪೋಸ್ತಲನಾದ ಪೌಲ. ಮೊದಲು ತಾನಿದ್ದ ಸ್ಥಿತಿಯನ್ನು ಹೇಳಿಕೊಂಡು ಈಗ ತಾನು ಕ್ರಿಸ್ತನಿಗಾಗಿ ತನಗಿರುವ ಸ್ಥಿತಿ ಸ್ಥಾನಮಾನಗಳನ್ನ ಪದೇ ಪದೇ ಹೇಳಿಕೊಳ್ತಾನೆ. ತನ್ನ ಕುರಿತಾಗಿ ಹೇಳ್ತಾನೆ. ಮೊದಲು ಆತನೊಬ್ಬ ಆಗಿದ್ದನೆಂಬುದನ್ನು ಹೇಳ್ತಾನೆ. ಹೇಗೆ ಸಭೆಯನ್ನು ಹಿಂಸಿಸಿದ ಅಥವಾ ದೇವಜನರನ್ನು ಹಿಂಸಿಸಿದ್ದನ್ನು ಹೇಳ್ತಾನೆ. ತಾನು ಒಪ್ಪಿಕೊಂಡದ ಸಂಗತಿಗಳ ವಿಚಾರದಲ್ಲಿ ತನಗಿದ್ದ ವೈರಾಗ್ಯವನ್ನು ಆತನು ಹೇಳಿಕೊಳ್ತಾನೆ. ಒಂದು ರೀತಿ ಮೂಲಭೂತವಾದಿಯಾಗಿ ಆತನು ನಡ್ಕೊಂಡ ಸ್ಥಿತಿಗಳು. ಆದರೆ ಆತನಿಗೆ ಯೇಸು ಕ್ರಿಸ್ತನ ದರ್ಶನವಾದಾಗ, ಆತನ ಕುರಿತಾದ ನಿಜ ಸ್ಥಿತಿ ಆತನಿಗೆ ದೇವರಿಂದ ತಿಳಿದು ಬಂದಾಗ ತನ್ನನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟ ಯೇಸು ಕ್ರಿಸ್ತನಿಗೆ ಎಷ್ಟು ಸಾಧ್ಯವೋ ಅಷ್ಟು, ಯೇಸುವನ್ನು ಎಷ್ಟು ಸೇವಿಸಿದರೂ ಆತನಿಗೆ ಸಾಕಾಗಲಿಲ್ಲವೆಂಬಂತೆ, ಯೇಸು ಕ್ರಿಸ್ತನ ಸೇವೆಯನ್ನು ಎಷ್ಟು ಮಾಡಿದರೂ ಸಾಕಾಗಲಿಲ್ಲ ಎನ್ನುವಂತೆ, ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ಯೇಸುವಿನ ಸೇವೆ ಮಾಡುವವನಾಗಿ, ಯೇಸು ಕ್ರಿಸ್ತನಿಗಾಗಿ ಶ್ರಮೆ ತಾಳುವವನಾಗಿ ಆತನನ್ನು ಪ್ರೀತಿಸ್ತಾನೆ. ಯಾವ ವಿಧದಲ್ಲಿ ಈ ದುರಾಚಾರ್ಯದ ಹೆಂಗಸು ಯೇಸುವಿಗೆ ಅಧಿಕ ಪ್ರೀತಿಯನ್ನು ತೋರಿಸಿದ್ಲು. ದೇವರ ವಿಷಯದಲ್ಲಿ ಬಾಧೆಪಟ್ಟ ಪ್ರತಿಯೊಬ್ಬ ದೇವಜನರನ್ನ, ಅಪೋಸ್ತಲರನ್ನ, ಶಿಷ್ಯರನ್ನ ಒಂದು ವೇಳೆ ನಾವು ಆ ಸಂದರ್ಭದಲ್ಲಿ ಪ್ರಶ್ನಿಸಿದಾದರೆ, ನೀವು ಮಾಡ್ತಿರುವಂಥದ್ದು ಏನೆಂಬುದಾಗಿ ಕೇಳುವುದಾದರೆ, ಒಂದು ವೇಳೆ ಅವರಿಂದ ಬರತಕ್ಕ ಉತ್ತರ, ನಾನು ಶ್ರಮೆ ಅನುಭವಿಸ್ತಿದ್ದೇನೆ, ಸೇವೆ ಇದ್ದೇನೆ ಅನ್ನೋದಕ್ಕಿಂತಲೂ ನಾನು ಯೇಸುವನ್ನು ಪ್ರೀತಿಸ್ತಿದ್ದೇನೆ, ನಾನು ಮೊದಲು ಇಂಥವನಾಗಿದ್ದೆ, ಈಗ ಯೇಸುವಿನ ಶಿಲುಬೆ ಶ್ರಮೆಯ ನಿಮಿತ್ತ, ಆತನ ಪ್ರೀತಿ ನಿಮಿತ್ತ ನಾನು ಈಗ ಇಂಥವನಾಗಿದ್ದೇನೆ, ಆದುದರಿಂದ ನಾನೀಗ ಪ್ರತಿಯಾಗಿ ಆತನನ್ನು ಪ್ರೀತಿಸ್ತಿದ್ದೇನೆ. ಪ್ರೇರೆ, ಹಾಗಾದರೆ ಹೆಚ್ಚು ಸಾಲ ಯಾರದ್ದು ಕ್ಷಮಿಸಲ್ಪಟ್ಟಿದೆಯೋ, ಹಾಗಾದರೆ ಯಾರದ್ದು ಹೆಚ್ಚು ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ, ಹಳೆಯ ಜೀವಿತದಲ್ಲಿ ದೇವರಿಗೆ ಅತಿಯಾಗಿ ದ್ರೋಹ ಮಾಡಿದವರು ಅವರನ್ನ ದೇವರು ಕನಿಕರಿಸಿ ತನ್ನ ಕಡೆಗೆ ಸೆಳೆಕೊಂಡ ಮೇಲೆ ಅವರಿಗೆ ದೇವರ ಮೇಲೆ ಪ್ರೀತಿ ಹೆಚ್ಚು. ಯೇಸು ಇದನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಪ್ರೇರೆ, ದೇವರಾತ್ಮ ನಮ್ಮನ್ನು ನಡೆಸಲಿ. ನಮ್ಮದು ಲೆಕ್ಕವಿಲ್ಲದಷ್ಟು ಪಾಪವನ್ನು ಆತನು ಕ್ಷಮಿಸಿರುವಲ್ಲಿ ದೇವರಾತ್ಮನು ನಾವು ಯೇಸುವನ್ನು ಪ್ರತಿಯಾಗಿ ಪ್ರೀತಿಸಲಿಕ್ಕಾಗುವಂತೆ, ಆತನಿಗೆ ಪ್ರತಿಯಾಗಿ ನಾವು ತಕ್ಕ ಸೇವೆಯನ್ನು ಸಲ್ಲಿಸಲಿಕ್ಕಾಗುವಂತೆ ದೇವರಾತ್ಮನು ಯೇಸು ಕ್ರಿಸ್ತನ ಮೇಲೆ ನಮಗೆ ಹೆಚ್ಚಾದ ಪ್ರೀತಿಯನ್ನು ಅನುದಿನವೂ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ನಮ್ಮೊಳಗೆ ಹೆಚ್ಚಿಸಲಿ, ನಿಮ್ಮೊಳಗೆ ಹೆಚ್ಚಿಸಲಿ. ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನೇ, ಆ ದುರಾಚಾರದ ಹೆಂಗಸಿನ ಪಾಪವು ಅಧಿಕವಾಗಿದ್ದು ಅದು ಕ್ಷಮಿಸಲ್ಪಟ್ಟ ಮೇಲೆ ಆಕೆ ತೋರಿಸ್ತಿರುವ ಪ್ರೀತಿ ಬಹಳವಾದದೆಂಬುದನ್ನು ನಾನು ಈ ವಿಧದಲ್ಲಿ ನಮಗೆ ತೋರಿಸಿದೆಯಲ್ಲ ದೇವರೇ. ನಾವು ಸಹ ದುರಾಚಾರ್ಯದ ಹೆಂಗಸಿಗಿಂತಲೂ ಕರ್ತನೆ ಮಹಾದ್ರೋಹಿಗಳೆಪ್ಪ. ನಮ್ಮ ಅಪರಾಧಗಳು ಭಯಂಕರವಾದದ್ದು. ನಮ್ಮನ್ನು ದಯಮಾಡಿ ಮನ್ನಿಸಿರಿ ಕರ್ತನೆ. ನೀ ನಮ್ಮನ್ನು ಕ್ಷಮಿಸಿದ್ದಕ್ಕೆ ಪ್ರತಿಯಾಗಿ, ನೀ ನಮ್ಮ ಜೀವಿತದಲ್ಲಿ ನೀನು ತೋರಿದ ಕೃಪೆ ಮೇಲುಗಳಿಗೆ ಪ್ರತಿಯಾಗಿ ದೇವರೇ ನಾವು ಕೃತಜ್ಞತೆ ತುಂಬಿದವರಾಗಿ, ಸ್ತೋತ್ರ ತುಂಬಿದವರಾಗಿ ಅಪ್ಪ, ನಾವು ನಿನ್ನನ್ನು ಅಧಿಕವಾಗಿ ಸನ್ಮಾನಿಸ್ಲಿಕ್ಕಾಗುವಂತೆ, ನಿನ್ನನ್ನು ಸೇವಿಸ್ಲಿಕ್ಕಾಗುವಂತೆ, ನಿನ್ನ ಸೇವೆ ಮಾಡಲಿಕ್ಕಾಗುವಂತೆ ನಮಗೆ ದೇವರ ಆತ್ಮನನ್ನು ಕೊಡು. ದೇವರ ಪರಿಶುದ್ಧಾತ್ಮನೇ, ಯೇಸು ಕ್ರಿಸ್ತನನ್ನು ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗಿ ಪ್ರೀತಿಸುವುದನ್ನು ನಮಗೆ ಕಲಿಸಿಕೊಡು. ನಾವು ನಮ್ಮ ಹೃದಯದಲ್ಲಿ ಯೇಸುವಿನ ಹೆಚ್ಚಾಗಿ ಪ್ರೀತಿಸುವಂತೆ ನಮ್ಮೊಳಗೆ ಯೇಸು ಕ್ರಿಸ್ತನ ಮೇಲೆ ಪ್ರೀತಿಯನ್ನು ಹೆಚ್ಚಿಸಿಕೊಡು. ದೇವರ ಮೇಲೆ ಪ್ರೀತಿಯನ್ನು ಹೆಚ್ಚಿಸಿಕೊಡು. ಹೀಗೆ ಬಯಸ್ತಿರುವಂಥ ಪ್ರತಿಯೊಬ್ಬವನ್ನು ಆಶೀರ್ವದಿಸಿರಿ. ನಿನಗೆ ಮಹಿಮೆ ಆಗಲಿ. ಈ ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.